ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಮಾತಿದೆ. ಬಟ್ ಇಲ್ಲೊಬ್ಬ ತಾಯಿ ಕಾಂಚಾಣ ನಿಮಿತ್ತಂ ಮಗನ ಕಿಡ್ನಾಪ್ ವೇಷಂ ಅಂತ ಡ್ರಾಮಾ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನವೆಂಬರ್ 7ನೇ ತಾರೀಕು ಮಹಿಳೆಯೊಬ್ಬಳು ಒಂದು ಲೆಟರ್ ಇಟ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ನನ್ನ ಮಗನ ಕಿಡ್ನಾಪ್ ಆಗಿದೆ, ಕಿಡ್ನಾಪರ್ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ತಕ್ಷಣ ಅಲರ್ಟ್ ಆದ ಪೊಲೀಸರಿಗೆ ತಲೆ ಧಿಮ್ ಅನ್ನುವಂತಹ ರೀತಿಯಲ್ಲಿ ಶಾಕ್ ಎದುರಾಗುತ್ತೆ. ಆ ಶಾಕ್ ಕೊಟ್ಟಿದ್ದು ಕಿಡ್ನಾಪರ್ಸ್ ಅಲ್ಲ, ಮತ್ತಾರು ಅಂತ ಗೊತ್ತಾದರೆ ನಿಮಗೊಮ್ಮೆ ಶಾಕ್ ಆಗೋಗುತ್ತೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಸಸ್ಪೆನ್ಸ್ ಕಿಡ್ನಾಪ್ ಸ್ಟೋರಿ. ಈಕೆ ಹೆಸರು ಸಮೀನಾ ಅಂಜುಮ್ ಅಂತ. ಈಕೆನೇ ಗುಲ್ಬರ್ಗಾ ವಿವಿ ಪೊಲೀಸ್ ಸ್ಟೇಷನ್ಗೆ ಬಂದು ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಳಿದ್ದು. ಬಟ್ ಈಕೆ ಪೊಲೀಸ್ ಸ್ಟೇಷನ್ಗೆ ಬರುವ ಮುಂಚೆ ಆಕೆಯ ನಾದ್ನಿ ಹತ್ತಿರ ಹೋಗಿದ್ಲು. ಲೆಟರ್ ಇಟ್ಕೊಂಡು ಬಂದಿದ್ದ ಲೇಡಿ ಆಕೆಯ ನಾದ್ನಿ ಮಗ ಸೈಯದ್ ಮುಕ್ತಾರ್ ಹಾಶ್ಮಿನನ್ನು ಕಿಡ್ನಾಪ್ ಮಾಡ್ತೀವಿ ಅಂತ ಕಿಡ್ನಾಪರ್ಸ್ ಹತ್ರ ಬರೆಸ್ಕೊಂಡಿರುವಂತಹ ಪತ್ರ ಕಳಿಸಿದ್ರು. ಆದರೆ ಸೈಯದ್ ಮುಕ್ತಾರ್ ಹಾಶ್ಮಿ ಬದಲು ಈ ಸಮೀನಾ ಮಗ ಉಮರ್ನ ಕಿಡ್ನಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಕಿಡ್ನಾಪರ್ಸ್ 22 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ನಿನ್ನ ಮಗ ಕಿಡ್ನಾಪ್ ಆಗಬೇಕಾಗಿತ್ತು, ಅವನ ಬದಲು ನನ್ನ ಮಗ ಕಿಡ್ನಾಪ್ ಆಗಿದ್ದಾನೆ, ಹಣ ಕೊಡು ಅಂತ ನಾದ್ನಿ ಬಳಿ ಸಮೀನಾ ಪಟ್ಟು ಹಿಡಿದಾಳೆ. ಸಮೀನಾ ಅಂಜುಮ್ ತನ್ನ ಮಗನ ಕಿಡ್ನಾಪ್ ಬಗ್ಗೆ ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಯಾವಾಗ ಪೊಲೀಸರ ತನಿಖೆ ವೇಗ ಪಡೆದುಕೊಳ್ಳುತ್ತೋ ಆಗ ಸಮೀನಾ ಆತಂಕದ ಕತೆ ಹೇಳ್ತಾಳೆ. ಕಿಡ್ನಾಪ್ ವಿಚಾರ ಪೊಲೀಸರಿಗೆ ಹೇಳಿದ್ರೆ ಕಿಡ್ನಾಪರ್ಸ್ ಮಗನ ಕಿಡ್ನಿ ಕೀಳೋದಾಗಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಕೆಲಸ ಮಾಡೋಣ, ಆ ಕಿಡ್ನಾಪರ್ಸ್ ಕೇಳಿದಷ್ಟು ಹಣ ಕೊಟ್ಬಿಟ್ರೆ ನನ್ನ ಮಗನನ್ನು ಬಿಟ್ಬಿಡ್ತಾರೆ, ಅದಕ್ಕೋಸ್ಕರ ಪೊಲೀಸರಿಗೆ ತನಿಖೆಯನ್ನು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ ಸಮೀನಾ. ಒಳಗೊಳಗೆ ಭಯದಿಂದ ಇದ್ದ ಸಮೀನಾಗೆ ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ಆಗ ಬಯಲಾಗಿದ್ದೆ ಸಮೀನಾಳ ಅಸಲಿ ಆಟ. ಹೌದು, ನವೆಂಬರ್ 6ನೇ ತಾರೀಕಿನಂದೇ ಸಮೀನಾ ಅಂಜುಮ್ ರಾಜಿಕ್ ಅನ್ನೋರ ಜೊತೆ ಮಗ ಸೈಯದ್ ಮುಕ್ತಾರ್ ಹಾಶ್ಮಿನನ್ನು ಪುಣೆಗೆ ಕಳಿಸಿದ್ದಾಳೆ. ಅವನನ್ನು ಪುಣೆಗೆ ಕಳಿಸಿ ಇತ್ತ ನಾದ್ನಿಯ ಮಗ ಉಮರ್ ಹೆಸರು ಬಳಸ್ಕೊಂಡು ಒಂದು ಕಿಡ್ನಾಪ್ ಲೆಟರನ್ನು ಬರೆದಿದ್ದಾಳೆ. ಅದನ್ನು ನಾದ್ನಿ ಬಳಿ ತೆಗೆದುಕೊಂಡು ಹೋಗಿ ನಿನ್ನ ಮಗನ ಬದಲು ನನ್ನ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಕತೆ ಕಟ್ಟಿದ್ದಾಳೆ. ನಿಮಗೊಂದು ಡೌಟ್ ಬರ್ಬೋದು, ಪಾಪ ಈ ಮಹಿಳೆ ಹೀಗೆಲ್ಲ ಯಾಕೆ ಮಾಡಿದ್ಲು ಅಂತ. ಆ್ಯಕ್ಚುಲಿ ಸಮೀನಾ ನಾದ್ನಿ ಬಳಿ ಇದ್ದ ಹಣಕ್ಕೋಸ್ಕರ ಎಲ್ಲ ಗಿಮಿಕ್ ಮಾಡಿದ್ದಾಳೆ. ಹಣಕ್ಕಾಗಿ ಸ್ವಂತ ಮಗನ ಕಿಡ್ನಾಪ್ ಕತೆ ಕಟ್ಟಿದ್ದ ಈ ಸಮೀನಾ ಅಂಜುಮ್ ಮೊದಲು ಆಕೆ ಇಷ್ಟೆಲ್ಲ ಪೊಲೀಸ್ ಸ್ಟೇಷನ್ ಎಂಕ್ವೈರಿ ರಂಪಾಟ ಆಗೋದಿಲ್ಲ ಅಂದ್ಕೊಂಡು ನಾದ್ನಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು. ತನಿಖೆ ಜೋರಾದಾಗ ಸಮೀನಾ ಹೇಳಿಕೆ ಜೊತೆಗೆ ತನಿಖೆ ನಿಲ್ಲಿಸ್ಬಿಡಿ ಅಂತ ಏನು ಹೇಳಿಕೆ ಕೊಟ್ಟಿದ್ಲು, ಅದರಿಂದ ಪೊಲೀಸರಿಗೆ ಸಮೀನಾ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಬಂದಿರುತ್ತೆ. ಸಮೀನಾ ನಾದ್ನಿ ಗಂಡ ಸೌದಿ ಅರೇಬಿಯಾದಲ್ಲಿ ಇರ್ತಾನೆ. ಅಲ್ಲಿಂದ ನಾದ್ನಿಗೆ ಹಣವನ್ನು ಕಳಿಸ್ತಾನೆ ಇರ್ತಾನೆ. ಆ ಹಣದ ಮೇಲೆ ಕಣ್ಣಾಕಿದ್ದ ಸಮೀನಾ ಆ ಹಣವನ್ನು ಎಗರಿಸಬೇಕು ಅಂತ ಸ್ಕೆಚ್ ಹಾಕಿರ್ತಾಳೆ. ಆಗಲೇ ನೋಡಿ ಈ ಕಿಡ್ನಾಪ್ ಪ್ಲಾನ್ ಹಾಕಿ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ದಾಳೆ. ಸದ್ಯಕ್ಕೆ ಗುಲ್ಬರ್ಗಾ ವಿವಿ ಠಾಣೆ ಪೊಲೀಸ್ ಸ್ಟೇಷನಿಂದ ಕಿಡ್ನಾಪ್ ಕತೆ ಕಟ್ಟಿದ್ದ ಸಮೀನಾ ಅಂಜುಮ್, ರಾಜಿಕ್ ಜೊತೆಯಾಗಿ ಮತ್ತೊಬ್ಬ ಮೋಬಿನ್ ಅನ್ನೋರನ್ನು ಅರೆಸ್ಟ್ ಮಾಡಿದ್ದಾರೆ. ಹಣಕ್ಕಾಗಿ ಸ್ವಂತ ಮಗನನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೌಹಾರಿದ್ದ ಆ ತಾಯಿ ಈಗ ಇದೆಲ್ಲ ಬೇಕಿತ್ತ ಅಂತ ಪೆಚ್ಚುಮುರೆ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.